ಲೋಕಸಭೆಯಲ್ಲಿ ಇವತ್ತು ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. 95ರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ವಿಧೇಯಕವನ್ನು ಇವತ್ತು ಮಂಡಿಸಲಾಗಿದೆ. ವಕ್ಫ್ ತಿದ್ದುಪಡಿ ವಿಧೇಯಕವನ್ನು ಸಚಿವ ಕಿರಣ್ ರಿಜಿಜು ಮಂಡಿಸಿದ್ದಾರೆ. ಇದೊಂದು ತಿದ್ದುಪಡಿ ಆಗಬೇಕಾಗಿತ್ತು, ನಾವು ಅದನ್ನು ಮಂಡಿಸ್ತಾ ಇದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ಇದೇ ವೇಳೆಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಭಾರಿ ಚರ್ಚೆ ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರದ ನಡೆ. ಮುಸ್ಲಿಮರ ಹಕ್ಕನ್ನೇ ಕಸಿದುಕೊಳ್ಳುವಂತಹ ಅಜೆಂಡಾ ಇದು ಅಂತ ಓವೈಸಿ ಒಂದು ಕಡೆ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಏನಿದು ವಕ್ಫ್ ಅಂತ ಹೇಳ್ದ ಒಂದು ವಿಷಯ ಬಂದಾಗ ನೋಡಿ, 1995ರಲ್ಲಿ ಈ ವಕ್ಫ್ ಕಾಯ್ದೆ ಜಾರಿಗೆ ಬರುತ್ತೆ. ದೇವರ ಹೆಸರಲ್ಲಿ ಅಥವಾ ಧರ್ಮದ ಹೆಸರಲ್ಲಿ ಸಮರ್ಪಣೆ ಮಾಡಲಾದಂಥ ಆಸ್ತಿ, ಅದು ಮಸೀದಿ ಮಾಡ್ತಾರೋ, ದರ್ಗಾ ಮಾಡ್ತಾರೋ, ಸ್ಮಶಾನ ಮಾಡ್ತಾರೋ, ಜಾಗ ಕೊಡ್ತಾರೋ, ಆಶ್ರಯ ಮನೆಗಳಿರ್ತಾವೋ, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ದತ್ತಿ ಉದ್ದೇಶಗಳಿಗಾಗಿ ಸಮರ್ಪಣೆಯನ್ನು ಮಾಡಿರ್ತಾರಲ್ಲ, ಇವೆಲ್ಲವೂ ಕೂಡ ಆ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಕ್ಫ್ ಸ್ವತ್ತು, ಆಸ್ತಿ ಅಂತ ಆಗುತ್ತಲ್ಲಿ. ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣ ಇಟ್ಕೊಂಡು ಆಸ್ತಿಯನ್ನು ದಾನ ಮಾಡಿದರೆ, ಧರ್ಮದ ಮಾತ್ರ ಉದ್ದೇಶ ಇಟ್ಕೊಂಡು ತಗೊಳ್ಳಿ ಒಂದು ಆಸ್ತಿ ಅಂತ ಹೇಳಿದರೆ ಅದು ವಕ್ಫ್ನ ಆಸ್ತಿ ಆಗುತ್ತೆ ಅಂತ. ದಾನ ಮಾಡಿದಂಥ ಆಸ್ತಿ ವಕ್ಫ್ ಮಂಡಳಿಗೆ ಸ್ವಾಧೀನಕ್ಕೆ ಬಂದುಬಿಡುತ್ತೆ. ಆವಾಗ ಇದನ್ನು ತನ್ನದು ಅಂತ ಘೋಷಣೆ ಮಾಡ್ತಕ್ಕಂಥ ಅಧಿಕಾರ ಕೂಡ ವಕ್ಫ್ ಮಂಡಳಿ ಹೊಂದಿರುತ್ತೆ. ಮನಮೋಹನ್ ಸಿಂಗ್ ಅವರ ಸರ್ಕಾರ 2013ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದಿತ್ತು. ವಕ್ಫ್ ತಿದ್ದುಪಡಿಯಿಂದ ಏನಾಯಿತು ಬದಲಾವಣೆ ಚೆಕ್ ಮಾಡಿಕೊಂಡಾಗ ನೋಡಿ, ಇನ್ನು ಮುಂದೆ ಯಾವುದೇ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡುವಂತಿಲ್ಲ. ಈಗ ಆಯ್ತಪ್ಪ, ತಿದ್ದುಪಡಿ ತಂದ್ರಲ್ಲ ಇವಾಗೆಲ್ಲ ಇದಕ್ಕೆ. ಈಗೇನಾಗಿದೆ ಅಂದರೆ, ಯಾವುದೇ ಆಸ್ತಿಯನ್ನು ನಂದು ಅಂತ ವಕ್ಫ್ ಹೇಳಿಕೊಳ್ಳುವಂತಿಲ್ಲ. ಕಡ್ಡಾಯವಾಗಿ ಯಾವಾಗ ಹೇಳಿಕೊಳ್ಳಬಹುದು ಅಂತ ಹೇಳಿದ್ರೆ, DC ಮಟ್ಟದ ಅಧಿಕಾರಿ ಬಂದು ಸರ್ವೆಯನ್ನು ಮಾಡಿಸ್ಬೇಕಾಗತ್ತಲ್ಲಿ. ಯಾರಿಗೆ ಸೇರಿದ್ದು, ಏನು ಕತೆ, ಇದು ಯಾರ ಆಸ್ತಿ, ಯಾರ ಸ್ವತ್ತು ಅಂತ ಚೆಕ್ ಮಾಡ್ತಾರಲ್ಲ, ಸರ್ವೆ ಮಾಡಿಸ್ಬೇಕಾಗತ್ತೆ. ಸರ್ವೆ ಮಾಡಿಸಿ ಅದೆಲ್ಲವೂ ಕೂಡ ಸಮಂಜಸವಾಗಿದ್ದಾಗ ಆಮೇಲೆ ಬೇಕಾದರೆ ಘೋಷಣೆ ಮಾಡ್ಕೋಬೋದು. ಸರ್ವೆ ಇಲ್ಲ, ಏನಿಲ್ಲ, 5 ಎಕರೆ ಕೊಟ್ಟಿದ್ರೆ 15 ಎಕರೆ ಅಂತ ಬೇಲಿ ಹಾಕ್ಕೊಳ್ಳೋದು, 15 ಎಕರೆ ಅಂತ ಕೊಟ್ಟಿದ್ರೆ 20 ಎಕರೆ ಬೇಲಿ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಈ ಒಂದು ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ, ಅನ್ವರ್ ಮಾಣಿಪಾಡಿ ನಮ್ಮ ರಾಜ್ಯದ ಮಟ್ಟಕ್ಕೆ ಮಾತನಾಡ್ತಾ ಒಂದು ವರದಿಯನ್ನೇ ಕೊಟ್ಬಿಟ್ಟಿದ್ರು ಅವರು. ಅನೇಕ ಕಡೆ ವಕ್ಫು ಸಾಕಷ್ಟು ಆಸ್ತಿಯನ್ನು ಕಬಳಿಸ್ಬಿಟ್ಟಿದೆ ಅಂತ ಹೇಳಿ ಇದು ದೊಡ್ಡ ಚರ್ಚೆ ಆಗಿತ್ತು. ಯಾವುದೇ ಸರ್ಕಾರ ಇದರ ತನಿಖೆ ಕೊಡ್ತಕ್ಕಂಥ ಗೋಜಿಗೆ ಹೋಗಲಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರವೂ ಹೋಗಿಲ್ಲ, ಒಂದು ಕಡೆ ಕುಮಾರಸ್ವಾಮಿ ಅವ್ರ ಸರ್ಕಾರವೂ ಹೋಗಿಲ್ಲ, ಅಥವಾ ಕಾಂಗ್ರೆಸ್ ಕೂಡ ಹೋಗಲಿಲ್ಲ. ಇಲ್ಲೇನಾಗಿದೆ, ವಕ್ಫ್ನಲ್ಲಿ ಈ ತಿದ್ದುಪಡಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಮುಸ್ಲಿಂ ಸಮುದಾಯದಲ್ಲಿಯೇ ಅದರಲ್ಲಿ ಸ್ವಲ್ಪ ಹಿಂದುಳಿದ ಜನ ಇರ್ತಾರಲ್ಲ, ಆಗಾ ಖಾನಿಗಳು, ಈ ಥರದಲ್ಲ ಒಂದಷ್ಟು ವರ್ಗಗಳಿದೆಯಲ್ಲ, ಇವ್ರಿಗೂ ಈ ವಕ್ಫ್ನ ಮಂಡಳಿಯಲ್ಲಿ ಒಂದು ಅವಕಾಶ ಸಿಗುತ್ತೆ. ವಕ್ಫ್ನ ಮಂಡಳಿ ಒಂದು ಅವಕಾಶ ಸಿಗುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಇದೇ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಕಲ್ಪಿಸಬೇಕು ಅಂತ ಕೂಡ ಈ ಒಂದು ಮಸೂದೆ ಹೇಳ್ತಾ ಇದೆ. ಜೊತೆಗೆ ಇವು ಮುಸ್ಲಿಮರು ಅಲ್ಲದವ್ರಿಗೂ ಕೂಡ, ಎಲ್ಲ ಇವರು ಇರೋದು ಏನು ಅವಶ್ಯಕತೆ ಇಲ್ಲ, ಬೇರೆಯವರು ಕೂಡ ವಕ್ಫ್ ಬೋರ್ಡ್ನಲ್ಲಿ ಇರಬಹುದು. ತಿದ್ದುಪಡಿ ಆ ಒಂದು ವಿಷಯವನ್ನು ಹೇಳ್ತಾ ಇದೆ. ಇಲ್ಲಿ ವಿವಾದದ ಜಾಗದಲ್ಲಿ ಪರಿಶೀಲನೆ ಮಾಡ್ತಕ್ಕಂತಹ ಅಂಶ ಕೂಡ ತಿದ್ದುಪಡಿಯಲ್ಲಿದೆ. ವಕ್ಫ್ ಆಸ್ತಿ ಎಲ್ಲ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮೇಲ್ವಿಚಾರಣೆ ಮಾಡ್ತಾರೆ. ಅವರು ಏನು ಆಸ್ತಿ ಇದೆ, ಏನು ಕತೆ, ಯಾವಾಗ ಇವರು ವಶಕ್ಕೆ ಬಂದಿರೋದು, ಹೆಚ್ಚು ಮಾಡ್ಕೊಂಡಿದ್ದಾರಾ, ಒತ್ತುವರಿ ಮಾಡಿದ್ದಾರಾ ಇಲ್ವಾ, ಇಷ್ಟು ವಿಚಾರಗಳ ಕೂಡ ಈ ಒಂದು ತಿದ್ದುಪಡಿಯಲ್ಲಿ ಬರ್ತಾ ಇದೆ. ಇದಕ್ಕೆ ಪರ ಮತ್ತು ವಿರೋಧ ಸಾಕಷ್ಟು ಕಡೆಯಿಂದನೂ ಕೂಡ ವಾದ ಪ್ರತಿವಾದಗಳು ಬರ್ತಾ ಇದೆ.